ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಹೊರಡ್ತಾ ಇದ್ದೀವಿ ಬಾಂಬೆಗೆ. ಸೊ ಬ್ಯಾಕ್ ಟು ಬಾಂಬೆ. ತುಂಬಾ ಚೆನ್ನಾಗಿತ್ತು ಟ್ರಿಪ್. ಶಾರ್ಟ್ ವೆಕೇಷನ್ ಅಂತಲೇ ಹೇಳ್ಬೋದು. ಒಂದು 2 to 3 ಡೇಸ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸೊ ತುಂಬಾ ಎಂಜಾಯ್ ಮಾಡಿದೆ. ನಾನು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗಬೇಕು ಅಂತ ಹೊರಗಡೆ. ಸೊ ಹಾಗಾಗಿ ಹತ್ತಿರದಲ್ಲಿರೋ ಪ್ಲೇಸಸನ್ನು ವಿಸಿಟ್ ಮಾಡಿದ್ವಿ. ಮತ್ತು ನಮ್ಮ ಫಸ್ಟ್ ಟ್ರಿಪ್ ಆಫ್ಟರ್ ಕಾರ್ ಪರ್ಚೇಸ್ ಮಾಡಿದ ಮೇಲೆ ಇದು ನಮ್ಮ ಫಸ್ಟ್ ಸ್ವಲ್ಪ ಲಾಂಗ್ ಟ್ರಿಪ್ ಅಂತಲೇ ಹೇಳ್ಬೋದು. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ಘಾಟ್ ಸೆಕ್ಷನ್ ಬರುತ್ತೆ ಇಲ್ಲಿ. ಸೊ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು. ವೆದರ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಬೆಳಗ್ಗೆ ಕೂಲ್ ಬ್ರೀಸ್, ತುಂಬಾ ಎಂಜಾಯ್ ಮಾಡ್ತಾ ಸಾಂಗ್ಸ್ ಕೇಳ್ತಾ ಹೋಗ್ತಾಯಿದ್ವಿ. 2-3 ಡೇಸ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಒಂಥರ ಚೆನ್ನಾಗಿರುತ್ತಲ್ಲ ಆ ಟೆನ್ಷನ್. ಮನೆಯಿಂದ ಸ್ವಲ್ಪ ದೂರ ಬಂದು ಇಲ್ಲಿ ಉಳ್ಕೊಂಡು ಯಾವುದೇ ರೀತಿ ಕೆಲಸ ಇಲ್ಲ, ಯಾವುದೇ ರೀತಿ ಟೆನ್ಷನ್ ಇಲ್ಲ. ಸೊ ಆರಾಮಾಗಿ ಕಳೆಯೋದಂತಂದರೆ ಇದು ಚೆನ್ನಾಗಿ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದು ಶಾರ್ಟ್ ವೆಕೇಷನ್. ಈಗ ಇಲ್ಲಿ ನಾನು ಮ್ಯಾಂಗೋಸ್ ತೊಗೊಳ್ಬೇಕು ಅಂತ ಕಾರ್ ನಿಲ್ಲಿಸಿದೆ. ಇಲ್ಲಿ ಮ್ಯಾಂಗೋಸ್ ತೊಗೊಳ್ತಾ ಇದ್ದೀನಿ. ನೋಡಿ, ಮ್ಯಾಂಗೋಸ್ ತುಂಬಾ ಚೆನ್ನಾಗಿದೆ. ಇದು ದೇಸಿ ಮ್ಯಾಂಗೋಸ್ ಅಂತ ಹೇಳ್ತಾರೆ. ಸೊ ಇದು ಲಾಸ್ಟ್ ಪರ್ಚೇಸ್ ಈ ವರ್ಷದ್ದು ಮ್ಯಾಂಗೋಸ್ಗೆ. ಸೊ ಚೆನ್ನಾಗಿ ಅನ್ನಿಸ್ತು. ಇದು ಏನು ಘಾಟ್ ಸೆಷನ್ ಇದೆ. ಸೊ ಅಲ್ಲಿ ಸೈಡಲ್ಲೆಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು, ಮ್ಯಾಂಗೋಸ್ ಆಗಿರ್ಬೋದು, ಅದನ್ನು ಮಾರ್ತಾಯಿದ್ರು. ಕರೆಕ್ಟಾಗಿ ಹಚ್ಚು. ಇಲ್ಲಿ ಸ್ವಲ್ಪ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ಕೂಡ ಕೆಲವು ಫ್ರೂಟ್ಸ್ ಇತ್ತು. ಸೊ ಅದನ್ನು ಕೂಡ ತೊಗೊಂಡ್ವಿ. ಮ್ಯಾಂಗೋಸು ತುಂಬಾ ಚಿಕ್ಕ ಮ್ಯಾಂಗೋಸ್ ಕೂಡ ಇತ್ತು. ಅದನ್ನು ಕೂಡ ತೊಗೊಂಡ್ವಿ. ತುಂಬಾ ಟೇಸ್ಟಿಯಾಗಿರುತ್ತಂತೆ. ಸೊ ಒಂದ್ಸಲ ಟ್ರೈ ಮಾಡೋಣ ಅಂತ. ಅದು ದೇಸಿ ಮ್ಯಾಂಗೋಸ್ ಅಂತ ಹೇಳ್ತಾಯಿದ್ರು. ಅಲ್ಲಿ ಊರಲ್ಲೇ ಅದನ್ನು ಬೆಳೀತಾರೆ ಅಂತ. ಸೊ ಹಾಗಾಗಿ ಅದನ್ನು ತೊಗೊಂಡು ಈಗ ಹೊರಟಿದ್ದೀವಿ. ಕಾಣಿಸ್ತಾ ಇದೆ ಮೌಂಟೇನ್ ಟಚ್ ಆಗಿದೆ. ಮೌಂಟೇನ್ ಟಚ್ ಆಗಿದೆ ನೋಡಿ. ಮೌಂಟೇನ್ ಸ್ಕೈಗೆ ಟಚ್ ಆಗಿದೆ. ವಾವ್, ವಾಟ್ ಅ ವ್ಯೂ. ಸೂಪರ್ ವ್ಯೂ. ನೋಡಿ, ಇಲ್ಲಿ ರೈತರು ಹೊಲ ಉಳ್ತಿದ್ದಾರೆ. ಆಹಾ, ಏನು ನಿಸರ್ಗ ಅಲ್ಲ. ಒಳ್ಳೆ ನೇಚರ್, ಬ್ಯೂಟಿಫುಲ್ ನೇಚರ್. ವಾಟ್ ಎ ವ್ಯೂ. ಸೂಪರ್ ವ್ಯೂ ಅಲ್ಲ. ನೇಚರಲ್ಲಿ ಮಸಾಲ ಪಾಪಡ್ ಆಯ್ತು ಮಾಗು. ಸೊ ಇಲ್ಲಿ ರೆಸ್ಟೋರೆಂಟ್ ಬಂದಿದ್ದೀವಿ. ಕಾಫಿ ಆರ್ಡ್ರ್ ಮಾಡಿದ್ದೀವಿ. 1:30 ಆಗ್ತಾ ಇದೆ, ಆದ್ರೂ ಯಾರಿಗೂ ಹೊಟ್ಟೆ ಹಸಿವಿಲ್ಲ. ಸೊ
ನೆಕ್ಸ್ಟ್ ಸ್ಟಾಪ್ ನೋಡೋಣ ಎಲ್ಲದು ಅನಿಸಿದ್ರೆ ಊಟ ಮಾಡಬೇಕಂತ. ಸೊ ಅವಾಗ ಮಾಡ್ಕೊಳ್ತೀವಿ. ಇವಾಗ ಜಸ್ಟ್ ಕಾಫಿ ಕುಡಿದು ಹೋಗಬೇಕು. ಸ್ನೇಹಿತರೆ ವ್ಯೂ ಮಾತ್ರ ಸಖತ್ತಾಗಿದೆ, ತುಂಬಾ ಇಷ್ಟ ಆಯಿತು ನನಗೆ. ಬರ್ತಾ ಘಾಟ್ ಕೊಂಚ ಘಾಟ್ ಕಸಾರ ಘಾಟ್ ಇತ್ತು, ತುಂಬಾ ಬ್ಯೂಟಿಫುಲ್ ಆಗಿದೆ. ಸ್ಮಾಲ್ ಘಾಟ್ ಆ್ಯಕ್ಚುಲಿ, ಜಾಸ್ತಿ ಇಲ್ಲ. ತುಂಬಾ ಇಷ್ಟ ಆಯಿತು ನನಗೆ. ತುಂಬಾ ದೊಡ್ಡ ದೊಡ್ಡ ಘಾಟ್ಸ್ ನೋಡಿದ್ದೀನಿ, ಆದರೆ ಇದು ಈಗ ಕ್ಲೈಮೇಟ್ ಬೇರೆ ಚೆನ್ನಾಗಿದೆ ಅಲ್ಲ, ರೈನಿ, ಸ್ವಲ್ಪ ವೆದರ್ ಕೋಲ್ಡ್ ಆಗಿದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಅನ್ನಿಸ್ತು. ಒಂದೆರಡು ಫೋಟೋಸ್ ಕೂಡ ತಗೊಂಡಿದ್ದೀವಿ. ರೋಡ್ ಸೈಡ್ ರೆಸ್ಟೋರೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಕಾಫಿ ಕುಡ್ಕೊಂಡು ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ನಾವು 1:30 ಆಗಿತ್ತು. ಸೊ ಹಾಫ್ ವೇ ಬಂದಿದ್ವಿ. ಇನ್ನು 5:30 ತನಕ ನಾವು ಬಾಂಬೆ ರೀಚ್ ಆದ್ವಿ. ನೆಕ್ಸ್ಟ್ ಡೇ ಸಂಜೆ ನಾವು ಮೊಬೈಲ್ ಶೋರೂಮ್ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ನನಗೆ ಬರ್ಡೇ ಗಿಫ್ಟ್ ಕೊಟ್ಟರು ಸರ್ಪ್ರೈಸ್ ಆಗಿ, ಆ್ಯಪಲ್ ಐಫೋನ್ 15. ಸೊ ಅದನ್ನು ಈಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಪಿಂಕ್ ಕಲರ್ ತೊಗೊಂಡೆ. ನನಗೆ ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ, ಫೋನ್ ತೊಗೊಳ್ಬೇಕು ಅಂದ್ಕೊಳ್ತಾ ಇದ್ದೆ ಅಷ್ಟೇ. ಆದರೆ ಇವರು ಆ್ಯಪಲ್ 15 ಕೊಡಿಸ್ತಾರಂತ, ಐಫೋನ್ 15 ಕೊಡಿಸ್ತಾರಂತ ನನಗೆ ಗೊತ್ತಿರಲಿಲ್ಲ. ಸೊ ಸರ್ಪ್ರೈಸಾಗಿ ನನ್ನ ಬರ್ಡೇ ಗಿಫ್ಟ್ ನನಗೆ ಸಿಕ್ತು. ಸೊ ಪಿಂಕ್ ಕಲರ್ ನಾನು ಸೆಲೆಕ್ಟ್ ಮಾಡಿದೆ, ಅದೇ ಅನ್ಬಾಕ್ಸಿಂಗ್ ಮಾಡಿದೆ. ತುಂಬಾ ಖುಷಿ ಆಗ್ತಾಯಿತ್ತು ನನಗೆ. ಸೊ ಇದು ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಒನ್ ಆಫ್ ಮೈ ಡ್ರೀಮ್ ಆ್ಯಕ್ಚುಲಿ ಐಫೋನ್ ನಾನು ತೊಗೊಳ್ಬೇಕು, ಯೂಸ್ ಮಾಡಬೇಕು ಅಂತ ಇದ್ದೆ. ನಾನು ಮುಂಚೆ OnePlus 5T ನನ್ನ ಫೋನ್ ನಾನು ಕರೆಂಟ್ ಯೂಸ್ ಮಾಡ್ತಾ ಇರೋದು. ಆದರೆ ಆವಾಗಲೂ ಕೂಡ ನಾನು ಥಿಂಕ್ ಮಾಡ್ತಾನೆ ಇದ್ದೆ ಐಫೋನ್ ತೊಗೊಳ್ಬೇಕು, ಯೂಸ್ ಮಾಡಬೇಕು ಅಂತ. ಯಾಕಂದರೆ ಅದರದ್ದು ಒಂದು ಏನು ಡಿಫಾಲ್ಟ್ ಅಂದರೆ ಅದು ಶೇರಿಂಗ್, ಅಂದರೆ ಐಫೋನ್ ಟು ಐಫೋನ್ ಅಷ್ಟೇ ಆಗುತ್ತೆ. ಐಫೋನಿಂದ ಬೇರೆ ಯಾವುದೇ ರೀತಿ ಶೇರಿಂಗ್ ಇಲ್ಲ. ಈಗ ವಾಟ್ಸ್ಯಾಪ್ ಓನ್ಲಿ ಒನ್ ಮೋಡ್ ಆಫ್ ಶೇರಿಂಗ್ ವಾಟ್ಸ್ಯಾಪ್. ಮತ್ತು ಸ್ವಲ್ಪ ನನಗೆ ಐಫೋನ್ ಯೂಸ್ ಮಾಡೋದಕ್ಕೆ ಅಂದರೆ ಟೆಕ್ನಿಕಲಿ ಇದಾಗುತ್ತೆ. ಸೊ ಆದರೆ ಈಗ ತುಂಬ ಈಸಿಯಾಗಿದೆ, ಆ ಥರ ಏನಿಲ್ಲ. ಚೆನ್ನಾಗಿ ನಾವು ಶೇರ್ ಮಾಡ್ಕೊಳ್ಬೋದು, ಏನೇ ಇರಲಿ, ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನೀಗ ಐಫೋನ್ ಪರ್ಚೇಸ್ ಮಾಡಿದೆ. ನನ್ನ ಹತ್ರ ಈಗ ನಾನು ಕರೆಂಟ್ ಯೂಸ್ ಮಾಡ್ತಾಯಿದ್ದೆ OnePlus 5T. ಸೊ ಅದು ಕೂಡ ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಆದರೆ ಅದು ಕ್ಯಾಮ್ರಾ ಕ್ವಾಲಿಟಿನೇ ಐಫೋನ್ಗಿಂತ ಯಾರೂ ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾವ ಫೋನು. ಸೊ ನನ್ನ ಐಫೋನ್ ಬಂತು ಫೈನಲಿ, ನನಗೆ ತುಂಬ ಖುಷಿ ಆಗ್ತಾಯಿದೆ. ಸೊ ಇದಾಗಿತ್ತು ನಮ್ಮ ನಾಸಿಕ್ನ ಟ್ರಿಪ್ ಮತ್ತು ಬರ್ಡೇ ಸೆಲೆಬ್ರೇಷನ್ ಆ್ಯಂಡ್ ಬರ್ಡೇ ಗಿಫ್ಟ್. ಸೊ ನಿಮಗೆ ಇವೆಲ್ಲ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಎಲ್ಲ ವೀಡಿಯೋಸ್ ಇನ್ನೂ ಯಾರೂ ನೋಡಿಲ್ಲ ಅಂತಂದರೆ ನನ್ನ ವೀಡಿಯೋಸ್ನ ನೋಡಿ, ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಹಾಗಾಗಿ ನಿಮಗೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಈಸಿಲಿ ತಪ್ಪದೆ ನೋಡ್ಬೋದು. ಸೊ ಫ್ರೆಂಡ್ಸ್, ಇದರೊಂದಿಗೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿಗೋಣ ನನ್ನ ನೆಕ್ಸ್ಟ್ ವೀಡಿಯೋಲಿ. ನನ್ನ ನೆಕ್ಸ್ಟ್ ವೀಡಿಯೋ ನೀವು ಬಾಂಬೆಲಿ ನನ್ನ ರುಟೀನ್ ವೀಡಿಯೋನ ನೋಡ್ತೀರಾ. ಸೊ ಥ್ಯಾಂಕ್ ಯು ಗೈಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.